ನಮಸ್ಕಾರ. ವೆಲ್ಕಮ್ ಟು ಕುಲಾಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಿನ್ನೆ ಗಣೇಶ ಚತುರ್ಥಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರೆ, ನಾವಂತೂ ಇಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ನಿನ್ನೆ ವೆಜ್ ತಿಂದು ಸ್ವಲ್ಪ ಬೋರ್ ಆಗಿತ್ತು, ಹಾಗಾದರೆ ನಾನ್ ವೆಜ್ ಏನಾದರೂ ತಿನ್ಬೇಕನ್ನಿಸ್ತು. ಸೊ ಹಾಗಾಗಿ ಇಲ್ಲಿ ಮಾಡಿಕೊಂಡೆ ಸಿಗಡಿ ಗೀ ರೋಸ್ಟ್. ತುಂಬಾ ಯಮ್ಮಿ ಆಗಿರೋ ರೆಸಿಪಿ ಆಯಿತಾ. ಹೋಟೆಲ್ನಲ್ಲಿ ಯಾವ ರೀತಿ ಸಿಗುತ್ತೆ ಸೇಮ್ ಟು ಸೇಮ್ ಅದೇ ರುಚಿ, ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅಂತ ಮಾಡುವಂಥ ರೆಸಿಪಿ. ಸೊ ಇಲ್ಲಿ ನಾನು ತಗೊಂಡೆ 1 kg ಆಗುವಷ್ಟು ಸಿಗಡಿ, ಮಂಗಳೂರಿನಲ್ಲಿ ಎಟ್ಟಿ ಅಂತ ಹೇಳ್ತೀವಿ. ಸೊ 1 kg ಆಗುವಷ್ಟು ಸಿಗಡಿ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಇದಕ್ಕೆ ಒಂದು 2-3 ಐಟಮ್ ಹಾಕಲಿಕ್ಕಿದೆ, ಮ್ಯಾರಿನೇಟ್ ಮಾಡಿ ಇಡಲಿಕ್ಕೆ. ಸೊ ಇವಾಗ ನಾನಿಲ್ಲಿ ತಗೊಂಡೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿಣ ಹುಡಿ ಮತ್ತು 1/4 ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಲಿಂಬೆ ರಸ, ಒಂದು ಹಣ್ಣೆ ಲಿಂಬೆ ರಸ ತಗೊಳ್ಬೇಕು. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತ ಹೇಳಿದರೆ ಈ ಫ್ರಾನ್ಸಿಗೆ ಉಪ್ಪು, ಹಳದಿ ಮತ್ತು ಲಿಂಬೆ ರಸ ಚೆನ್ನಾಗಿ ಹೊಂದ್ಕೊಳ್ಬೇಕು. ಸೊ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷದಷ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಇಲ್ಲಿ ರೆಡಿ ಮಾಡ್ಕೊಳ್ಳುವ ಮಸಾಲ, ಇಲ್ಲಿ ನಾನೀಗ ಒಂದು ತವ ತಗೊಂಡೆ. ಸೊ ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೇನೆ 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 2 ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, 1/4 ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು 10ರಿಂದ 15 ಮೆಂತೆಕಾಳು, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಮೆಂತೆಕಾಳು, ಮತ್ತು 1/4 ಸ್ಪೂನ್ ಆಗುವಷ್ಟು ಕಾಳುಮೆಣಸು. ಸೊ ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಹಾಕಲಿಕ್ಕಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಸಾಸಿವೆ ಚಟ್ಪಟ ಅನ್ನತ್ತೆ ಅಲ್ವ, ಸೊ ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಗ್ಬೋದು. ಫ್ರೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಇವಾಗ ರೆಡಿ ಆಯಿತು. ಸೊ ಇವಾಗ ನಾನು ಪಾತ್ರೆ ಇಟ್ಕೊಂಡೆ, ಅಲ್ಲಿ ಇದಕ್ಕೆ ನೀರು ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಆದ ಕೂಡಲೇ ಇವಾಗ ಹಾಕ್ಕೊಂಡೆ 15ರಷ್ಟು ಬ್ಯಾಡಗಿ ಮೆಣಸು. ಸೊ ಇದನ್ನು ಇವಾಗ ಕುದಿಲಿಕ್ಕೆ ಬಿಡಬೇಕು. ಸೊ ಇಲ್ಲಿ ಕುದೀತಾ ಇದೆ ನೋಡಿ. ಸೊ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ತಣ್ಣಗಾಗ್ಲಿಕ್ಕೆ ಇಡಬೇಕು. ಸೊ ಇವಾಗ ಮಿಕ್ಸರ್ ಜಾರಿಗೆ ಎಲ್ಲ ರೋಸ್ಟ್ ಮಾಡಿಟ್ಕೊಂಡ ಪೌಡರ್ನ ಹಾಕ್ಕೊಂಡೆ. ಒಂದು 10ರಷ್ಟು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಹಾಕ್ಕೊಂಡೆ. ಆಮೇಲೆ ಇವಾಗ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡೆ. ಸೊ ಬಿಸಿ ಮಾಡಿದಂಥ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಚಿಕ್ಕದ ಗಾತ್ರದಷ್ಟು ಹುಣಸೆ ಹಣ್ಣು ಹುಳಿಯನ್ನು ಹಾಕ್ಕೊಂಡು, ಅದೇ ನೀರನ್ನು, ಮೆಣಸನ್ನು ನಾವು ಇದು ಮಾಡ್ಕೊಂಡಿದ್ದೇವಲ್ಲ, ಕುತ್ಕೊಂಡಿದ್ದೇವಲ್ಲ, ಸೊ ಅದನ್ನೇ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ತರಿಯಾಗಿ ಹುರ್ಕೊಳ್ಬೇಡಿ, ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲೊಂದು ಕ್ಲಿಪ್ ಮಿಸ್ ಆಯಿತು. ಏನಂತ ಹೇಳಿದರೆ, ಒಂದು ಪಾತ್ರೆ ಇಟ್ಕೊಂಡೆ. ಪಾತ್ರೆಗೆ ನಾನು 4ರಿಂದ 5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಬಿಸಿ ಆದ ನಂತರ ಇವಾಗ ಮ್ಯಾರಿನೇಟ್ ಮಾಡಿಕೊಂಡ ಫ್ರಾನ್ಸನ್ನು ಹಾಕ್ಕೊಳ್ಬೇಕು. ಸೊ ಫ್ರಾನ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀರು ಬಿಡ್ತದೆ ಇದು ಎಟ್ಟಿ ಫ್ರಾನ್ಸ್. ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಬೋದು, ಈಗ ಕುದಿ ಬರ್ತಾನೆ ಇದೆ. ಕುದಿ ಬಂದ ನಂತರ ಇವಾಗ ನಾನು ಸಪ್ರೇಟ್ ಮಾಡಿಕೊಂಡೆ ಫ್ರಾನ್ಸನ್ನು, ಸಿಗಡಿಯನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡೆ. ನೀರು ಮಾತ್ರ ತೆಗಿಬೇಡಿ, ನೀರು ಹಾಗೇ ಇಲ್ಲಿ ಖಾಲಿ ಅದರದ್ದು ಸಿಗಡಿಯನ್ನು ಸಪ್ರೇಟ್ ಮಾಡಿಕೊಂಡ್ರೆ ಆಯಿತು. ಸೊ ಅದೇ ನೀರಿಗೆ ಇವಾಗ ಪೇಸ್ಟನ್ನು ಹಾಕ್ಕೊಳ್ಬೇಕು. ಗ್ರೈಂಡ್ ಮಾಡಿಕೊಂಡ ಪೇಸ್ಟನ್ನು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಮಿಕ್ಸಲ್ಲಿದ್ದ ನೀರನ್ನೇ ಹಾಕ್ಕೊಂಡು ಇವಾಗ ಕುದಿಲಿಕ್ಕೆ ಬಿಡಬೇಕು. ಇಲ್ಲಿ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂತ ಹೇಳಿದರೆ ಇದು ಡ್ರೈ ಆಗಬೇಕು. ಸೊ ಡ್ರೈ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ಇಷ್ಟು ಅದಕ್ಕೆ ನಾವು ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ಇವಾಗ ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ಟೈಮಲ್ಲಿ ನೋಡ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಇವಾಗ ಮಸಾಲ ಕುದೀತಾ ಇದೆ. ಸೊ ಇಲ್ಲಿ ಇವಾಗ ತುಪ್ಪ ಸಪ್ರೇಟ್ ಆಯಿತು ನೋಡ್ಬೋದು. ತುಪ್ಪ ಸೈಡಿಗೆ ಬಂದಿದೆ ಇವಾಗ. ಸೊ ತುಪ್ಪ ಸಪ್ರೇಟ್ ಆಯಿತು, ಅದರ್ಥ ಮಸಾಲ ಬೆಂದಿದೆ ಅಂತ. ಸೊ ಇಲ್ಲಿ ಇವಾಗ ಮಸಾಲ ಬೆಂದ ನಂತರ ಇವಾಗ ನಾವು ಹಾಕ್ಕೊಳ್ಬೇಕು ಫ್ರೈ ಮಾಡಿಕೊಂಡ ಸಿಗಡಿಯನ್ನು. ಸೊ ಅದಕ್ಕೆ ಇದರಲ್ಲಿ ಕೂಡ ನೀರಿರುತ್ತೆ ನೋಡಿ. ಸೊ ಹಾಗಾಗಿ ಫಸ್ಟಿಗೆ ಹಾಕ್ಕೊಳ್ಳುವಾಗಲೇ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ಇದರಲ್ಲಿ ಕೂಡ ನೀರಿಡುತ್ತೆ.
ಸೊ ಮತ್ತು ತುಂಬಾ ಟೈಮ್ ಹಿಡಿಯುತ್ತೆ ಇದನ್ನು ಡ್ರೈ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸಿಗಡಿಗೆ ಎಲ್ಲ ಮಸಾಲೆ ಎಳ್ಕೊಳ್ಬೇಕಲ್ಲ, ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನೀಗ ಬೇಯಲಿಕ್ಕೆ ಬಿಡಬೇಕು. ಸೊ ಇಲ್ಲಿ ನೋಡ್ಬೋದು ಕುದೀತಾ ಇದೆ ಮಸಾಲ. ಸೊ ಇವಾಗ ಕುದೀತಾ ಇರುವಾಗ ಇವಾಗ ಒಂದು ಹಿಡಿಯಷ್ಟು ಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇಲ್ಲಿ ಹಾಕ್ಕೊಂಡೆ ಬೇವಿನ ಸೊಪ್ಪು. ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ಮೆಲ್ ಅಂತೂ ವಾವ್ ಸೂಪರ್ ಆಗಿತ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ, ಇದು ಫೇವ್ರೇಟ್ ಮಕ್ಕಳದು. ಸೊ ನೀವು ಕೂಡ ಮಾಡಿಕೊಡಿ ಮಕ್ಕಳಿಗೆ. ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಇನ್ನೂ ಚೆನ್ನಾಗಿರುವ ರೆಸಿಪಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಸೊ ಇವಾಗ ಗ್ಯಾಸ್ ದೊಡ್ಡ ಮಾಡಿಕೊಂಡೆ, ಕುದೀತಾ ಇದೆ ನೋಡಿ. ಕುದಿಬೇಕು ಎಷ್ಟು ಅಂತ ಹೇಳಿದರೆ ಅದು ನೀರು ಆದಷ್ಟು ಡ್ರೈ ಆಗಬೇಕು. ಗೀ ರೋಸ್ಟ್ ಅಲ್ಲ, ಗೀ ರೋಸ್ಟ್ ಡ್ರೈ ಆಗಿರುತ್ತೆ. ಸೊ ಅಷ್ಟರ ತನಕ ನಾವು ಕುದಿಲಿಕ್ಕೆ ಬಿಡಬೇಕು. ಸೊ ಇವಾಗ ಪುನಃ ಹಾಕ್ಕೊಂಡೆ ನಾನು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದರೆ ಅದ್ರ ಫ್ಲೇವರೇ ಚೇಂಜ್ ಆಗಿರುತ್ತೆ. ಅದ್ರ ಟೇಸ್ಟ್ ಅಂತೂ ಯಮ್ಮಿ ಆಗಿರುತ್ತೆ. ನೋಡ್ಬೋದು ಇವಾಗ. ಸೊ ಗೀ ರೋಸ್ಟ್ ರೆಡಿ ಆಯಿತು. ತುಂಬಾ ಡ್ರೈ ಆಯಿತು. ಇನ್ನೂ ಕೂಡ ಡ್ರೈ ಮಾಡ್ಕೊಳ್ಬೋದು, ಬಟ್ ಇಷ್ಟು ಡ್ರೈ ಆದರೆ ಸಾಕು, ಚಪಾತಿಗೆ ಅನ್ನಕ್ಕೆ ಸರಿಯಾಗಿರುತ್ತೆ. ಸೊ ಇಲ್ಲಿ ಇವಾಗ ರೆಡಿ ಆಯಿತು ಗೀ ರೋಸ್ಟ್. ವಾವ್ ಸೂಪರ್ ಆಗಿತ್ತು. ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈಸಿಯಾಗಿರುವ ರೆಸಿಪಿ. ಸೊ ಬ್ಯಾಚುಲರ್ಸ್ನು ಕೂಡ ಮಾಡಿ ತಿನ್ಬೋದು, ಯಾರಿಗೆ ಕೂಡ ಮಾಡಿ ರೆಡಿ ಮಾಡ್ಬೋದು. ತುಂಬಾ ಈಸಿಯಾಗಿದೆ. ಸೊ ಇವಾಗ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡೆ. ರೆಡಿ ಆಯಿತು ಗೀ ರೋಸ್ಟ್. ಇದಕ್ಕೆ ಏನಾದರೂ ಒಂದು ಸೈಡ್ ಡಿಶ್ ಬೇಕಲ್ವಾ. ಸೊ ನನಗೆ ಸೈಡ್ ಡಿಶ್ ಇದ್ದರೆ ಮಾತ್ರ ಮಕ್ಕಳಿಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಮಂಗಳೂರಿನ ಫೇಮಸ್ ಆಗಿರುವಂತಹ ನೀರು ದೋಸೆ ರೆಡಿ ಆಗ್ತಾ ಇದೆ. ಇಲ್ಲಿ ನನ್ನ 2 ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ ನೀರು ದೋಸೆ ಮತ್ತು ಗೀ ರೋಸ್ಟಿಗೆ. ಸೊ ತುಂಬಾ ಯಮ್ಮಿ ಆಗಿರುತ್ತೆ. ಇದು ಮಂಗಳೂರಿನ ಫೇಮಸ್ ರೆಸಿಪಿ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಚಿಕನ್ ಸುಕ್ಕ, ಚಿಕನ್ ಹೇಗೆ ಅದು ಫೇಮಸ್ಸು, ಸೇಮ್ ಟು ಸೇಮ್ ಹಾಗೆಯೇ ಗೀ ರೋಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ ಯಮ್ಮಿ ಆಗಿರುವಂತಹ ಗೀ ರೋಸ್ಟ್. ವಾವ್, ನನಗೆ ಈಗಲೂ ನೋಡೋಗ್ಲೂ ಆಸೆ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಯಮ್ಮಿ ಆಗಿತ್ತು. ಅಂದರೆ ತುಪ್ಪ ತುಂಬಾ ಬೇಕು. ತುಪ್ಪ ಹಾಕಿದಷ್ಟು ಫ್ಲೇವರ್ ಜಾಸ್ತಿನೇ. ಸೊ ನೀವು ರೆಡಿ ಮಾಡಿ ಮಕ್ಕಳಿಗೂ ಕೂಡ ತಿನ್ನಿಸಿ. ಮಕ್ಕಳು ಯಾರು ತಿನ್ನೋದಿಲ್ಲ ಅವ್ರಿಗೆ ಮಾಡಿಕೊಡಿ, ಖಂಡಿತವಾಗಿ ತಿಂತಾರೆ ಅವರು. ನೀವು ಟ್ರೈ ಮಾಡಿ ಒಂದ್ಸತಿ. ಸೊ ಇಲ್ಲಿ ರೆಡಿ ಟು ಈಟ್ ನೀರು ದೋಸೆ ಆ್ಯಂಡ್ ಸಿಗಡಿ ಗೀ ರೋಸ್ಟ್, ಎಟ್ಟಿ ಗೀ ರೋಸ್ಟ್. ವಾವ್, ನನ್ನ ಸುಪುತ್ರರು ಇಲ್ಲಿ ರೆಡಿ ಆಗಿದ್ದಾರೆ ತಿನ್ನಲಿಕ್ಕೆ. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಟ್ರೈ ಮಾಡಿ ನೀರು ದೋಸೆ ರೊಟ್ಟಿ. ಕನ್ನಡದಲ್ಲಿ ಸಹ ಅದಕ್ಕೆ ನೀರು ದೋಸೆ ಇಲ್ಲದಲ್ಲ.